ಅಲ್ಲಮ್ಮ ಅವರು ಸಾವಿರ ಕೇಳಕ್ ಮುಂಚೆನೆ ನಿನ್ ಕೇಸ್ನ ವಾಪಸ್ ತಗೊಂಡ್ಬಿಟ್ಟಂತಲ್ಲ ಅದೇ ಹೇಗೆ? ಅಯ್ಯೋ ಇವನೊಬ್ಬ ಪಾಲದಾಲಿಟ್ಟು ಇನ್ನು ಮನೆ ಒಳಗ್ ಬಂದೇ ಇಲ್ಲ, ಅಷ್ಟು ಬೇಗ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದೆಯಲ್ಲ, ಸುಮ್ನಿರೋ. ಅದು ಏನಿಲ್ಲ, ನಿಮ್ಮ ಅಪ್ಪ ಬಂದು ಬುದ್ಧಿ ಹೇಳಿ ಪಾಪ ತುಂಬಾ ಕೇಳ್ಕೊಂಡ್ರು ಮನೆಗ್ ಬಾ ಅಂತ. ಮನೆಗ್ ಬಾ ಅಂತ ನಾನು ನೀವೇ ಹೇಳಿದ್ದು ಕೇಸ್ ವಾಪಸ್ ತಗೋ ಅಂತ. ಯಾವತ್ತಾದ್ರೂ ನಿಮ್ ಮಾತಿನ ನಾನ್ ಮೇಲಿದ್ದೇನೇನ್ರಿ? ನನ್ನ ಮಾತು ಕೇಳೋಳೆ ನೀನು? ಅಲ್ಲ ಇವಾಗೇನು ನನ್ ಬಂದಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ಇಷ್ಟ ಆಗ್ಲಿಲ್ಲ ಅಂದ್ರೆ ಹೊರಟ್ಬಿಡ್ತೀಯಾ? ರೀ ಏನತ್ತೆ ನೀವು, ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನೀವು ಅರ್ಧ ಗಂಟೆ ಕೂಯಿದ್ರಿ, ಇವಾಗ ನೀವ್ ಹೋಗ್ತೀನಿ ಅಂದಾಗ ನಾನ್ ನಿಮಗ್ ಬುದ್ಧಿ ಹೇಳ್ಬೇಕಾ? ಏನತ್ತೆ ನೀವು ಒಳ್ಳೆ ದಟ್ಟಿ ತರ ಆಡ್ತೀರಾ. ಮೈಕು ಸಕ್ಕರೆ ಬೆಲ್ಲ ಸಿಡಿದು ಬಿಡತ್ತೆ, ಸುಮ್ಮನೆ ಇರು ಮೈಕು. ಅದೆಲ್ಲ ಯಾಕೀಗ? ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಂಬಿಡಿ. ನಾನು ಎಲ್ಲಾನು ಕ್ಷಮಿಸಿರ್ಬೋದು, ಆದ್ರೆ ಯಾವ್ದನ್ನು ಮರ್ತಿಲ್ಲ. ನೋಡಿ ಈಗ್ಲೂ ಹೇಳ್ತಿದ್ದೀನಿ, ಈ ಮೀನಾ ಇಲ್ಲಿರೋದ್ರಲ್ಲಿ ನನಗೆ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಇವಳು ಮನೆಯವ್ರು ಯಾರು ಇಲ್ಲಿಗ್ ಬರೋ ಹಾಗಿಲ್ಲ ಅಷ್ಟೇ. ಹಾಗೆ ಹೇಳಿದ್ರೆ ಹೇಗ್ ಶಾಂತಿ? ಜನ್ಮ ಕೊಟ್ಟಿಲ್ವಾ ಅವರು? ಹಬ್ಬ ಹರಿದಿನ ಅಂದಾಗ್ಲಾದ್ರು ಬಂದ್ ಹೋಗ್ಲಿ ಬಿಡು. ಏನು ಬೇಕಾಗಿಲ್ಲ, ಹಂಗೇನಾದ್ರು ಮಾತಾಡ್ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಬಿಡ್ರಿ. ಇದನ್ನೇ ಬೇಡ ಅನ್ನೋದು. ನೀನು 3 ಮಕ್ಕಳ ತಾಯಿ ಅಲ್ವೇನೆ, ತಾಯಿ ಮಗಳ ಸಂಬಂಧ ಅಲ್ವಾ? ಬಂದ್ ಹೋಗ್ಲಿ ಬಿಡು. ಸರಿ ಬರ್ಲಿ, ಆದ್ರೆ ಹಾಲ್ಗೆಲ್ಲ ಬರ್ಬಾರ್ದು. ಅವರು ಹಾಲೆಲ್ಲ ಕುಡಿಯಲ್ಲ ಬಿಡು, ಬರೀ ಕಾಫಿ ಮಾತ್ರ ಬರೋದು. ನಾನ್ ಹೇಳಿದ್ದು ಅವ್ರು ಮನೆ ಹಾಲಿಗೆ ಬರ್ಬಾರ್ದು ಅಂತ. ಅಲ್ಲೇ ವರಾಂಡದಲ್ಲೋ ಗಾರ್ಡನ್ ಅಲ್ಲೋ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹಂಗಿಂದ ಹಂಗೆ ಹೋಗ್ತಾ ಇರ್ಬೇಕು. ಲೇ ಸುಮ್ಮನೆ ಇರಿ ಶಾಂತಿ, ಹಾಗೆಲ್ಲ ಮಾಡಕ್ ಆಗೋದಿಲ್ಲ ಕಣೆ. ಅವ್ರೇನು ಇಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡಕ್ ಬರ್ತಾ ಇದಾರೆ, ಅಪರೂಪಕ್ಕೆ ಬರ್ತಾರೆ ಹೋಗ್ತಾರೆ ಅಷ್ಟೇ, ಬೇಡ ಅಂತ ಅನ್ಬಾರ್ದು. ಸರಿ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಅಚ್ಚರಿ, ನಾನಿಲ್ಲಿ ಮನೇಲಿ ಈಗ ಇರ್ಬೇಕಾದ್ರೆ ನೀವು ಲಚ್ಚನ್ ದೇವನಹಳ್ಳಿಗೆ ಹೋಗೋ ಪ್ಲಾನ್ ಮಾಡಿದ್ರಂತೆ. ಅಯ್ಯೋ, ಆಮೇಲೆ ಯಾರದ ಅವನ ಹೆಸರೇನಪ್ಪ? ಅದು ಮೆಲ್ಗಂಡ್ ಮಾದೇಶ. ಅವನೇನೋ ಅದು ಅಖಿಲ ಗಂಡಸರು, ಅಖಿಲ ಕರ್ನಾಟಕ ಶೋಷಿತ ಗಂಡಸರ ಸಂಘ. ಅದೇ 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 ಆ ಸಂಘಕ್ಕೆ ಸೇರ್ಕೊಳ್ಳೋಕ್ ಪ್ಲಾನ್ ಮಾಡಿದ್ರಂತ ನೀವು. ನನ್ಗೇನೋ ಡಿವೋರ್ಸ್ ಕೊಡ್ಬೇಕು ಅನ್ಕೊಂಡಿದ್ರಂತೆ. ಏನಪ್ಪ ನೀನು ಈ ವಯಸ್ಸಿಗೆ ಡಿವೋರ್ಸ್ ಕೊಟ್ಕೊಂಡು? ನಮ್ ದೇಶದಲ್ಲಿ ಮದುವೆ ಆಗೋದಕ್ಕೆ ಮಾತ್ರನೇ ವಯಸ್ಸು ನೋಡೋದು, ಡೈವರ್ಸ್ ಕೊಟ್ಕೊಳಕ್ಕೆಲ್ಲ ವಯಸ್ಸು ನೋಡೋದಿಲ್ಲ. ನೋಡ್ರಿ, ಹೇಳ್ಬಿಟ್ಟಿರ್ತೀನಿ, ಆ ಮೆಲ್ಗನ್ ಮಾದೇಶ, ಆ ಬಿರಿಯಾನಿ ವೆಂಕಟೇಶ, ಇವ್ರು ಯಾರು ಸರಿ ಇಲ್ಲ. ಅವ್ರ ಜೊತೆ ಸೇರ್ಬೇಡಿ. ಇಡೀ ಊರೇ ಅವ್ರ ಬಗ್ಗೆ ಮಾತಾಡ್ತಿದೆ. ನೀವೇನಾದ್ರೂ ಅವನ ಜೊತೆ ಸೇರಿದ್ರು ಮತ್ತೆ ಮನೆ ಬಿಟ್ಟು ಅಬ್ಬಿಟ್ಟಾಗ್ಬಿಡ್ತೀಯಾ? ಯಾಕೆ ಹೇಳ್ಬಿಡು, ನಾನು ಹೋಗ್ಬಿಟ್ಟು ಇವ್ರಿಗೆ ರೂಟ್ ಕ್ಲಿಯರ್ ಮಾಡ್ಕೊಟ್ಬಿಡ್ಲಾ? ಈಗ್ಲೇ ವಚನಗಳು ಜಾಸ್ತಿ ಆಗ್ಬಿಡಿದೆ, ಆಮೇಲೆ ಕವಿತೆಗಳು ಶುರುವಾಗೋಗುತ್ತೆ ಇವ್ರದ್ದು. ಲೇ ಶಾಂತಿ, ಒಂದನ್ನೇ ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ. ನೈಫ್ ತರ ಆಗಿ ಜೀವನ ಕತ್ತರಿಸಾಗ್ತಾ ಇದೆ. ಇನ್ನೊಂದು ಕಡೆ ಗಮನ ಕೊಡೋ ವಯಸ್ಸು ಅಥವಾ ಮನಸ್ಸಿದೆಯಾ ನನಗೆ? ಹೋಗಿ ಅದು ಕೆಲಸ ನೋಡ್ಕೊ ಹೋಗಿ. ಲೈ ಕಮನ್ ರವಿ, ಟೆನ್ಷನ್ ಎಲ್ಲ ಸಾಲ್ವ್ ಆಯ್ತಲ್ಲ. ಮೀನಾ, ಸ್ವಲ್ಪ ಕಾಫಿ ಕೊಡ್ತೀಯಮ್ಮ? ಮಾವ, ಅದೇ ನಿನ್ಗೂ ತರ್ಲಾ? ಮನೆಗ್ ಬಂದು 20 ನಿಮಿಷ ಆಯ್ತು, ಅಲ್ಲ ಈಗ ಕೇಳ್ತಿದ್ಯಲ್ಲ. ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬಾ, ಗಟ್ಟಿ ಹಾಲಾಕು. ನೀರ್ ಹಾಲಲ್ಲ, ನೀನ್ ಕುಡ್ಕೊ. ಸರಿ ಐತೆ. ರೋಹಿಣಿ, ಯಾಕೆ ಏನು ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ಯಾ? ನಮ್ಮ ಮನೋಜ್, ನಾವಿಬ್ರು ಅತ್ತೆಗೆ ಫೇವ್ರೇಟ್. ನಾವ್ ಹೋಗಿ ಅವ್ರನ್ನ ಕರೆದ್ವಿ, ಅವ್ರು ಬರ್ಲಿಲ್ಲ. ಮಾವ ಹೋಗಿ ಅವ್ರಿಗೆ ಬೈದು ಬುದ್ಧಿ ಹೇಳಿ ಬಂದ್ರು, ಆಗ್ಲೂ ಅವ್ರು ಬರ್ಲಿಲ್ಲ. ಜೊತೆಲಿ ಕಂಡೀಷನ್ ಬೇರೆ ಹಾಕದ್ರಲ್ಲ, ಆ ಹೂವಮ್ಮ ಮನೆ ಬಿಟ್ಟು ಹೋದ್ರೇನೆ ನಾನ್ ಮನೆಗೆ ಬರೋದು ಅಂತ ಅಲ್ವಾ? ಹಾಗಿದ್ರು ಈಗ ದಿಢೀರ್ ಅಂತ ಯಾಕೆ ಮನೆಗ್ ಬಂದ್ರು? ಏನೋ ಕಾರಣ ಇದೆ, ಅದೇನು ಅಂತ ತಿಳ್ಕೊಬೇಕು. ತೆಂಗಿನಕಾಯಿ ಒಳಗೆ ನೀರ್ ಹೇಗ್ ಬಂತು ಅಂತ ತಿಳ್ಕೊಂಡು ಪ್ರಯೋಜನ ಏನು? ನೀರ್ ಕುಡ್ದ್ವಾ, ದುಡ್ಡು ಕೊಟ್ವಾ, ಹೊರಟ್ವಾ. ಇದು ಹಾಗೇನೆ, ಮನೆಗ್ ಬಂದಾಯ್ತಲ್ಲ ಬಿಡು. ಯಾಕೆ, ನಿನಗೇನಾದ್ರು ಬೇಜಾರಾ? ಅಯ್ಯೋ, ಎಂತ ಮಾತು ಅಂತ ಆಡ್ತೀರ ಮನೋಜ್? ನಮ್ಮತ್ತೆ ನಮ್ಮನೆಗ್ ಬಂದ್ರೆ ನನಗ್ ಬೇಜಾರಾ? ಅಯ್ಯೋ ಬಿಡು, ಮತ್ತೆ ರಿಲ್ಯಾಕ್ಸ್ ಆಗು, ಯೋಚನೆ ಯಾಕೆ ಮಾಡ್ತೀಯ? ಅಯ್ಯೋ, ಈ ಅಪ್ಪಂಗೆ ಏನು ಬೇಡ, ತಾನಾಯ್ತು ತನ್ನ ಕೆಲ್ಸ ಆಯ್ತು. ಸ್ವಾರಸ್ಯನೇ ಇಲ್ದಿರೋ ಜೀವನ ಹೇಗ್ ಕಂಡುಹಿಡಿಯೋದು? ಕಸ್ತೂರಿ ಆಂಟಿ ತಲೆ ಸವರಿದ್ರೆ ಸತ್ಯ ಹೊರಗ್ ಬರುತ್ತೆ.
ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರರು. ನನ್ನ ಚೆಂಗೆನ್ನು ಕೆಂದಿತ್ತು. ಏನ್ ಯಜಮಾನ್ರು ಇವತ್ ಫುಲ್ ಖುಷಿಯಾಗಿ ಹಾಡಾಡ್ತಿದ್ದೀರಾ? ಸೂರ್ಯನ್ ಕಣ್ಣು ಚಂದ್ರನ್ ಮೇಲಿದೆ, ಅಲ್ಲಿ ನೋಡೆ ಆ ವೈನ್ನ. ಮೈ ತುಂಬಾ ಕರಿ ಪೊಟ್ಟೆಗಳಿದ್ರು, ಯಾರು ಹೊಗಳ್ಳಿ ಯಾರು ತೆಗಳ್ಳಿ, ಗಣೇಶ ಶಾಪ ಕೊಟ್ಟಿದ್ದ ಅಂತ ಕತೆ ಹೇಳಿ ಏನ್ ಹೇಳಿದ್ರು ಯಾರಿಗೂ ಕೇರ್ ಮಾಡದೆ ಹೆಂಗ ರಾರಾಜಿಸ್ತಾ ಇದ್ದಾನೆ. ಯಾಕೆ ಹೇಳಿ? ಅದೇ ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇರೋದು. ನಾವ್ ಯಾಕೆ ಅವನಂಗ್ ಇರಕ್ಕಾಗೋದಿಲ್ಲ? ನೀನ್ ಸ್ವಲ್ಪ ಮೀನಾ ನಾನ್ ಹೇಳ್ತೀನಿ. ಸೊಲ್ಲು ಮತ್ತೆ. ಯಾಕಂದ್ರೆ ಅವನು ಒಂಟಿ ಆಗಿದಾನ, ಅದಕ್ಕೆ. ನಾವ್ ಯಾವಾಗ್ಲೂ ಜನಗಳ ಮಧ್ಯೆ ಇದ್ದು ಜನಗಳ ಜೊತೆ ಬದುಕ್ತೀವಿ. ಅದಕ್ಕೆ ದೇವ್ರು ನಮ್ಗೆ ಒಂದ್ ಬಾಯಿ ಕೊಟ್ಟು 2 ಕಿವಿ ಕೊಟ್ಟಿದ್ದಾನೆ, ನಿಧಾನಕ್ ಮಾತಾಡೋದು ಜೋರಾಗಿ ಕೇಳಿಸ್ಕೊಳ್ಳಿ ಅಂತ. ನೀನು ಸಾಮಾನ್ಯ ನೀನು ಅಲ್ಲ ಕಡೆ, ನೀನು ನಾಸದಲ್ಲಿ ಇರ್ಬೇಕಿತ್ತು. ಓದಿ ಬಿಡು, ಏನು ಬಂದಿದ್ದು ತಾವು? ನೀವ್ ಇಲ್ಲಿದ್ದೀರಾ ಅಂತ ಬಂದೆ. ಮಲ್ಕೊಳ್ಳಿ. ಯಾಕವ್ವ? ನಿಮ್ ಎದೆ ಮೇಲೆ ಮಲ್ಕೊಂಡು ನಕ್ಷತ್ರನ ನೋಡೋ ಆಸೆ, ಅದಕ್ಕೆ. ಆಸೆ ಆಸೆ ಆಸೆ. ಆಯ್ತು, ಈಡೇರ್ಸೋಣ ಬಾ, ಬಿದ್ಕೋ, ಮಲ್ಕೋ ಬಾ. ಒಯ್ ಒಯ್, ಹುಷಾರು. ಈಗ ತಾವೇನ್ ಸಂಶೋಧನೆ ನಡೆಸ್ತಾ ಇದ್ದೀರಾ? ಅಲ್ಲ, ನಕ್ಷತ್ರಗಳೆಲ್ಲ ದುಡ್ಡಾಗಿ ನಮ್ಮ ಮೈ ಮೇಲೆ ಬಿದ್ರೆ ಹೇಗಿರುತ್ತೆ ಅಂತ. ಯಾಕವ್ವ ಈ ದುರಾಸೆಗಳು ನಿನಗೆ? ರೀ, ಇದು ದುರಾಸೆ ಅಲ್ಲ, ಸಾಲ ಎಷ್ಟಾಗಿದೆ ನೋಡಿ. ಈಗಲೇ ಲಕ್ಷ ತೀರಿಸ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ಅನ್ರೊಮ್ಯಾಂಟಿಕ್ ಚಿಕಾಮಣಿ, ಒಳ್ಳೆ ಮೂಡ ನಿನ್ ಮಲ್ಕೊಂಡಿದ್ರೆ ಅದನ್ನೆಲ್ಲ ಹೇಳಿ ಯಾಕೆ ಬೆವರಿಳಿಸ್ತಾ ಇದ್ಯಾ? ಹಾಗಲ್ಲ ರೀ, ಮುಂದೆ ಏನಾಗುತ್ತೆ, ಏನ್ ಸಮಸ್ಯೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಆಲ್ರೆಡಿ ಇರೋ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ಹೇಳ್ಬಿಟ್ಟು ಈಗಲೇ ಯೋಚನೆ ಮಾಡ್ಬೋದಲ್ವಾ? ಸರಿ, ತಾವೇನಾದ್ರೂ ಯೋಚನೆಗಳು ಮಾಡಿದಿರೋ? ಈಗ ಮದ್ವೆಗಳು ನಡೆಯುತ್ತಲ್ಲ ಅಂತ ಮಂಟಪಕ್ಕೆ ಹೋಗೋಣ, ಡೆಕೋರೇಷನ್ ನ ಒಪ್ಕೊಳ್ಳೋಣ. ಹೂನ ಕೊಡೋದಿಕ್ಕೆ ಸಾಲದವ್ರು ಒಪ್ಕೋತಾರೆ, ಡೆಕೋರೇಷನ್ ಮಾಡಿ ಬಂದ್ ದುಡ್ಡಲ್ಲಿ ಸಾಲ ತೀರ್ಸಿ ಲಾಭ ಮಾಡ್ಕೋಬಹುದು. ಅವತ್ತು ಒಂದೇ ರಾತ್ರಿಲಿ 500 ಹಾರ ಕಟ್ಟಿದ್ವಲ್ಲ, ಇದು ಹಾಗೆ. ಒಂದಿನ ಒಂದ್ ರಾತ್ರಿ ನಿದ್ದೆಗೆಟ್ಟಿದ್ರೆ ಸಾಕು, ಬೇಗ ಸಾಲ ತೀರ್ಸ್ಕೊಂಡ್ಬೋದು. ಮಾಡ್ಬೋದು. ಇಲ್ಲ, ನೀನು ಏನ್ ಬೇಕಾದ್ರೂ ಮಾಡೆ, ನಾನು ನಿನ್ ಜೊತೆ ಇದ್ದೇ ಇರ್ತೀನಿ, ಆಯ್ತಾ? ಆದ್ರೂ ಈ ವಿಷಯನ ನಾಳೆ ಹೇಳ್ಬೋದಾಗಿತ್ತು, ಇವಾಗ ಹೇಳ್ಬಿಟ್ಟು ಬೇಜಾರು ಮಾಡ್ಬಿಟ್ಟೆ ನನ್ನ. ಸಾರಿ ದೇವ್ರು, ಇವಾಗ ಮತ್ತೆ ನಿಮ್ಮನ್ನ ಖುಷಿ ಪಡ್ಸೋದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಿ? ಮಾಡ್ತೀನಿ. ಸೋಲಿದ್ರೆ ಮಾಡ್ತೀಯಾ? ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹಂಗಂದ್ರೆ ಒಂದ್ ಹಾಡು ಸೋಲು ನೋಡಮ್ಮ. ನಾವಿಬ್ರು ಡ್ರೀಮ್ ಅಲ್ಲಿ ಇರತ್ರ ನಾನು ಮ್ಯಾಗ್ಝೈನ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಹಂಗೆ ಕನ್ಸ್ಕೋಗ್ಬಿಡ್ತೀನಿ. ಆದ್ರೆ ನೀನು ನೋಡು ಕಣ್ಣಾರ ನಿಂತಿ ಹೇಳು ಅಂತೆಲ್ಲ ಆಡ್ಕೊಂಡು ಬರ್ಬಾರ್ದು. ಆಮೇಲೆ ರೊಮ್ಯಾಂಟಿಕ್ ಆಗಿರೋದು ಆಡ್ಬೇಕು, ಆಯ್ತಾ? ಅಡ್ಜ ತಾನೆ? ಸರಿ, ಆಯ್ತು, ಮಲ್ಕೊಳ್ಳಿ. ಅಬ್ಬಾ, ಎಷ್ಟು ದಿನ ಆಗಿತ್ತು ರೋಹಿಣಿ ಈ ರೀತಿ ಮಸಾಜ್ ಮಾಡಿಸ್ಕೊಂಡು. ಬರೀ ಅತ್ತೆ ಸೇವೆ ಮಾಡ್ಕೊಂಡಿರ್ತೀಯಾ? ಏನಿವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ನಮ್ಮತ್ತೆ ಕೇಸ್ ಯಾಕೆ ವಾಪಸ್ ತಗೊಂಡ್ರು ಅಂತ ಗೊತ್ತಾಗ್ಬೇಕಲ್ಲ. ರೋಹಿಣಿ, ಯಾಕಮ್ಮ ಏನು ಮಾತಾಡ್ತಿಲ್ಲ? ಅದು ನೀವೊಬ್ರೇ ಇದ್ದೀರಾ, ಮನೇಲಿ ಕೆಲ್ಸದವ್ರು ಬೇರೆ ಇಲ್ಲ ಅಂತ ಅತ್ತೆ ಹೇಳಿದ್ರು. ಎಲ್ಲಾ ಕೆಲ್ಸನೂ ನೀವೇ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಪಾಪ ಎಷ್ಟು ನೊಂದಿದ್ಯೋ ಜೀವ ಅನ್ಬಿಟ್ಟು ಸ್ವಲ್ಪ ಸೇವೆ ಮಾಡೋಣ ಅಂತ ಬಂದೆ ಆಂಟಿ. ರೋಹಿಣಿ, ಅದೆಷ್ಟು ಅಭಿಮಾನ ನನ್ ಮೇಲೆ ನಿನ್ಗೆ ಇರಲ್ವಾ ಮತ್ತೆ? ಅಂಥ ಒಳ್ಳೆ ಮನೆಗೆ ನನ್ನ ಸೊಸೆ ಆಗೋ ಹಾಗೆ ಮಾಡಿದೀರಾ, ಅಷ್ಟು ಪ್ರೀತಿಸೋ ಅತ್ತೆ ನನಗ್ ಸಿಗೋ ಹಾಗೆ ಮಾಡಿದೀರಾ. ಬೇಷ್ ಹತ್ತಿದೀಣಿನ ಮನುಷ್ಯ ಯಾವತ್ತೂ ಮರಿಬಾರ್ದು, ಆವಾಗ್ಲೇ ಅವನು ಉದ್ಧಾರ ಆಗೋದು. ರೋಹಿಣಿ, ಆಗಾಗ್ ಬಂದು ಈ ರೀತಿ ಸೇವೆ ಮಾಡ್ತೀರಮ್ಮ? ಹ್ಞೂ ಆಂಟಿ. ಆಂಟಿ, ಮತ್ತೆ ಎಷ್ಟು ದಿನ ಆಯ್ತು ನಾವು ಮಾತಾಡ್ದೆ, ಏನ್ ಸಮಾಚಾರ? ಅಯ್ಯೋ, ನಂದೇನಿದೆಯಮ್ಮ, ಎಲ್ಲ ನೀನೇ ಹೇಳ್ಬೇಕು. ಅಯ್ಯೋ, ನಂದೇನಿರುತ್ತೆ ಆಂಟಿ ಹೇಳಕ್ಕೆ? ಕೇಳ್ತೀನಿ, ಹೇಳ್ತೀರಾ? ಹಾ, ಕೇಳು. ನಮ್ಮ ಅತ್ತೆಗೆ ಸಾಮಾನ್ಯವಾಗಿ ಕೋಪ ಜಾಸ್ತಿ, ಅದ್ ನಿಮಗೂ ಗೊತ್ತಿದೆ. ಅವ್ರು ಒಂದ್ಸಲ ನಿರ್ಧಾರ ಮಾಡಿದ್ರೆ ಅದನ್ನ ಮುರಿಯೋ ಮಾತೇ ಇಲ್ಲ. ಹೌದು, ನಿಜ. ಹಾಗಿದ್ಮೇಲೆ ಮಂಜು ಮೇಲ್ ಕೊಟ್ಟಿದ್ ಕಂಪ್ಲೇಂಟ್ ನ ವಾಪಸ್ ತಗೊಂಡಿದಾರಲ್ಲ ಆಂಟಿ, ಯಾಕೆ? ಹಾ, ನಿಮ್ಮತ್ತೆ ನಿನ್ಗೆ ಹೇಳಿಲ್ವಾ? ಕೇಳಿದ್ರೆ ಹೇಳ್ದೆ ಇರ್ತಾರ ಆಂಟಿ, ನಾನೇ ಕೇಳೋದಕ್ ಹೋಗ್ಲಿಲ್ಲ, ಸುಮ್ನೆ ಯಾಕೆ ಅಂತ. ನೀವೇ ಹೇಳ್ಬೋದಲ್ಲ. ಅಯ್ಯೋ, ಅದ್ರಲ್ಲಿ ಹೇಳೋದೇನಿದೆ? ಆ ಲಾಯರ್ ಬಂದು 2 ಲಕ್ಷ ದುಡ್ಡು ಕೊಟ್ಟು ಹೋದ್ರು.
ಅದಕ್ಕೆ ಕೇಸ್ ವಾಪಸ್ ತಗೊಂಡಿದ್ದು. 2 ಲಕ್ಷನೂ? 2 ಲಕ್ಷ ತಗೊಂಡ್ರಾ? ಹೇ, ನಾನ್ ನಂಬಲ್ಲ ಆಂಟಿ. ನನ್ನೂ ನಂಬಲ್ವಾ? ಅಯ್ಯೋ, ನಿಮ್ಮನ್ ನಂಬ್ತೀನಿ ಆಂಟಿ, ಆದ್ರೆ ಅತ್ತೆ 2 ಲಕ್ಷ ತಗೊಂಡ್ರು ಅಂತ ಹೇಳಿದ್ರಲ್ಲ, ಆ ಮಾತನ್ನ ನಂಬಲ್ಲ ಅಂತಂದೆ. ಯಾಕೆಂದ್ರೆ ಅವ್ರ ಮನೆಗೆ ಒಂದೇ 1 ರೂಪಾಯಿ ತಂದಿಲ್ಲ, ಗೊತ್ತಾ? ಅದೇ ತರ್ತಾಳೆ ದುಡ್ಡು. ಆ ದುಡ್ಡು ಇಲ್ಲೇ ಇದೆಯಲ್ಲ. ಇಲ್ಲೇ ಇದೆಯಾ? ಹಾ, ಇಲ್ಲೇ ಇದೆ. ಆ ಕಬೋರ್ಡ್ ಓಪನ್ ಮಾಡಿ ನೋಡು, ಸೀರೆ ಕೆಳಗಡೆನೆ ಇದೆ. ಆಂಟಿ, ನೀವ್ ಹೇಳಿದ್ ನಿಜಾನೇ, ಇಲ್ಲೇ ಇದೆ ದುಡ್ಡು. ಮತ್ ನಾನೇನ್ ಸುಳ್ಳು ಹೇಳ್ತೀನಾ? ಅಯ್ಯೋ, ನೀವ್ ಸುಳ್ಳು ಹೇಳ್ತೀರಾ ಅಂತಲ್ಲ, ಸುಮ್ನೆ ನಾನ್ ಕ್ಯಾಶುಯಲ್ ಆಗಿ ಕೇಳ್ದೆ. ಕೇಳ್ಬಾರ್ದಾಗಿತ್ತು ಬಿಡಿ. ಯಾಕಾಗಿ ಹೇಳ್ತೀಯ? ಕಂಡೂರ್ ದುಡ್ಡು ಕೆಂಡಕ್ಕಿಂತ ಬಿಸಿ ಅಂತ ನಮ್ಮ ಮಾವ ಹೇಳ್ತಾರೆ. ಅಯ್ಯೋ, ಈ ದುಡ್ಡು ಕಾಸಿನ ವಿಚಾರನೇ ನನಗ್ ಬೇಡಪ್ಪ. ಎಷ್ಟು ಒಳ್ಳೆಯವಳಮ್ಮ ನೀನು. ದೊಡ್ಡೋರು ಹೇಳೋ ಮಾತನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತೀಯ. ಆಂಟಿ, ಮಸಾಜ್ ಮಾಡದ್ಮೇಲೆ ಈಗ ಹೇಗಿದೆ ತಲೆನೋವು, ಭುಜ ನೋವು ಎಲ್ಲ? ಅಯ್ಯೋ, ಲೇಡಿ ರಾವಣ ಆಗೋಗಿದ್ದೆ ಇಷ್ಟ ದಿನ. ಅಂದ್ರೆ 10 ತಲೆ ಭಾರ ಹೊತ್ತಿರೋ ರಾವಣ ಆಗೋಗಿದ್ದೆ ಅಂತ. ಅಬ್ಬಾ, ಈಗ ತುಂಬಾ ಹಗರ ಆಗೋಗಿದೆಯಮ್ಮ. ರೋಹಿಣಿ, ಆಗಾಗ್ ಬರ್ತಾ ಇರೋ. ಸರಿ ಆಂಟಿ, ನಾನು ಹೊರಡ್ತೀನಿ ಆಂಟಿ. ಆಂಟಿ, ನಿಮ್ ಫೋನ್ ತಗೊಳ್ಳಿ. ಬರ್ಲಾ ಆಂಟಿ? ಸರಿನಮ್ಮ. ನಾ ಕಾಣೋ ಲೋಕವನ್ನು ಕಾಣೋರು ಯಾರೋ ಆಯ್ತಾಯ್ತು, ಅಲ್ಲಿ ಬಿಟ್ಟಿದೆ. ನಿಧಾನ ಕಲಿಡಿ. ನಿಧಾನ ಅಂತ. ಹಾ, 1 ಹಾ, 2 ನಿಧಾನ. ಇನ್ನೊಂದು ಮೆಟ್ಲಿದ್ದೇನೆ. ಇಲ್ಲ, ನೆಲ ನಿಧಾನ. 3. ಆಯ್ತಾ? ಇನ್ನೆಷ್ಟು ದೂರ? ಇಲ್ಲೇ ಬಂತು, ಇರ್ರಿ. ಲೇ ಬಿಡ, ಇವಾಗಾದ್ರು ಸುಮ್ಮನೆ ಇರ್ರಿ, ಬಿಟ್ಟೆ. ಲೇ ಮೀನಾ, ಕಣ್ಣು ಕಾಣೋರ್ಗೆ ಕಣ್ಣು ಮುಂದೆ ಇರೋದು ಮಾತ್ರ ಕಾಣತ್ತೆ, ಕಣ್ಣು ಕಾಣದೇ ಇರೋರ್ಗೆ ಇಡೀ ಪ್ರಪಂಚನೇ ಕಾಣತ್ತೆ ಕಣೆ. ಆಯ್ತಾಯ್ತು, ಈಗ ಕೈ ತೆಗಿತೀನಿ ನೋಡಿ. ಎಂಥ ಸೌಂದರ್ಯ ಕಂಡೇಲೆ ಮೀನಾ, ಏನೇ ಇದು? ನಾನು ಹೇಳಿದ್ನಲ್ಲ ರೀ, ಈ ತರ ಡೆಕೋರೇಷನ್ ಮಾಡೋಣ ಅಂತ. ಒಂದು ಆರ್ಡರ್ ಬಂದಿದೆ, ಅದನ್ನ ಈ ರೀತಿ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳಕ್ಕೆ ಇದನ್ನ ಮಾಡಿದೀನಿ. ಬೊಂಬಾಟಾಗಿದೆ ಕಣೆ. ರವಿಮಮ್ಮನ ಆಕ್ಟಿಂಗು, ಹಂಸರೇಖ ಅವ್ರ ಮ್ಯೂಸಿಕ್ ಎರಡು ಸೇರ್ಕೊಂಡಂಗಿದೆ, ಸಾಕತ್ತಾಗಿದೆ. ಲೇ ಮೀನಾ, ಇದು ಒಂದ್ ಫೋಟೋ ತೆಗೆದು ಬಿಡ್ತೀನಿ. ಚೆನ್ನಾಗಿದೆ. ಲೇ ಮೀನಾ, ನೀನು ಹೋಗೋದ್ರ ಪಕ್ಕ ನಿಂತ್ಕೊಳ್ಳ, ನಿಂದು ಸೇರ್ಸ್ ತೆಗಿತೀನಿ. ಲೇ, ಇದನ್ನ ಮಾಡಿದ್ರು ನೀನ್ ತಾನೆ, ನಿಂತ್ಕೊಳಮ್ಮ. ಹಾ, ಹಂಗೆ. ವೆರಿ ಗುಡ್ ನಿಂತ್ಕೊ. ಕೂತ್ಕೊಳಮ್ಮ, ಹಂಗೆ ಅಲ್ಲೇ ಕೂತ್ಕೊ. ಇಲ್ಲಿ ನೋಡಿದೆ, ಸಖತ್ತಾಗಿದೆ. ಏನ್ ಮಾಡ್ತಿದೆ ಮೀನಾ ಮರಿ? ಓ, ನಿಮ್ ಮೀನಾ ಮರಿ ಒಂದು ಮರಿ ಹಾಕ್ಬಿಟ್ಟಿದೆ ನೋಡಿ. ಹೆಂಗಿದೆ ಕಾರ್ಯಕುಶಲ ಕಾರ್ಯಗಳು? ವಾವ್, ಸಕ್ಕತ್ತಾಗಿದೆ. ಬಟ್ ಏನಕ್ಕೆ ರೆಡಿ ಮಾಡಿರೋದು? ಮದ್ವೆ ಡೆಕೋರೇಷನ್ ಮಾಡೋದಕ್ಕೆ ಸಿಕ್ಕಿದೆ ಶ್ರುತಿ, ಅದ್ರ ಡೆಮೋ ಮಾಡಿದೀನಿ. ಬಟ್ ಮದ್ವೆಗೆ ಈ ತರ ಡೆಕೋರೇಷನ್ ಮಾಡಿದ್ರೆ ಸಾಲದು ಮೀನಾ ಅವ್ರೆ. ನೀವ್ ಇದನ್ನ ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನಷ್ಟು ಆರ್ಡರ್ಸ್ ಬರುತ್ತೆ. ಇದು ಸೈಟ್ ಅಲ್ಲೆಲ್ಲ ಹಾಕಿದ್ರೆ ವರ್ಕೌಟ್ ಆಗಲ್ಲ ಸ್ವಲ್ಪ ಬಿಡಿ. ಇದು ದೊಡ್ಡ ಚೌಲ್ಟ್ರಿಲ್ ಹಾಕ್ಬೇಕು. ಸೈಟ್ ಅಲ್ಲಿ ಹಾಕೋದು ಯಾರು ನೋಡ್ತಾರೆ? ಅಷ್ಟು ಬುದ್ಧಿ ಇಲ್ಲ ಇವಮ್ಮಂಗೆ. ಅಯ್ಯೋ, ಸೈಟ್ ಅಲ್ಲಿ ಅಂದ್ರೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು. ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ ಹೇಳಿದ್ ನಾನು. ಓ ಹೌದಲ್ವಾ? ಕರೆಕ್ಟು. ಇದ್ರ ಆರ್ಕಿಟೆಕ್ಟ್ ನೀವ್ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಆ ಕೆಲಸ ನಾನ್ ಮಾಡ್ತೀನಿ, ನೀವು ಹೋಗಿ ರೆಡಿ ಆಗಿ, ಓಕೆನಾ? ಅಲ್ಲ, ರೆಡಿ ಆಗೋದೇನಿದೆ, ಹೀಗೆ ಇದ್ರು ಸಾಕಲ್ವಾ? ಅಯ್ಯೋ, ಇವ್ರಿಗೇನು ಅರ್ಥ ಆಗಲ್ಲಪ್ಪ. ಲೇ ದಡ್ದಿಮಿ, ಫೋನಂ ಪಾಪುಡಿ ಹೇಳ್ತಾ ಇದ್ದೀನಿ, ಅದು ಹೇಳ್ದಂಗೆ ಕೇಳೆ ಸುಮ್ಮನೆ. ಒಂದ್ ಕೆಲ್ಸ ಮಾಡೋಣ, ನಾನು ಈಗ ತಾನೇ ಶಾಪಿಂಗ್ ಹೋಗಿ ಬಂದೆ. ಸೊ ಒಳ್ಳೆ ಸ್ಯಾರಿ ತಂದಿದ್ದೀನಿ, ಅದನ್ನೇ ಉಟ್ಕೊಡಿ. ಹಾ? ಅಯ್ಯೋ, ನಿನ್ ವಸ್ತುನ ಬೇಡಪ್ಪ. ಯಾಕೆ? ನಾನ್ ತಂದಿರೋ ಸೀರೆ ಉಟ್ಕೋಬಾರ್ದಾ? ಅದ್ರ ಮೇಲೆ ನನ್ನ ಹೆಸರು ಬರ್ದಿದ್ಯಾ? ಓ, ಗೊತ್ತಾಯ್ತು. ಅವತ್ತು ಅತ್ತೆ ನನ್ನ ಹೆಡ್ಫೋನ್ಸ್ ಯೂಸ್ ಮಾಡಿದಕ್ಕೆ ನಾನು ಬೈದ್ನಲ್ಲ, ಅದಕ್ಕ ನೀವ್ ಹೀಗೆ ಹೇಳ್ತಿರೋದು. ಅಯ್ಯೋ, ಡೋಂಟ್ ವರಿ. ಸೂರ್ಯ ಅವ್ರ ಈ ಕಡೆ ಬನ್ನಿ. ಅತ್ತೆನೇ ಬೇರೆ, ನನ್ ಮೊದ್ದ ಮೀನಾ ಮರಿನೇ ಬೇರೆ. ಬನ್ನಿ, ನಾನೇ ನಿಮ್ನ ರೆಡಿ ಮಾಡ್ತೀನಿ, ಓಕೆನಾ? ಆದ್ರೂ ಬೇಡ ಶ್ರುತಿ, ಯಾಕಿದೆಲ್ಲ? ಸೂರ್ಯ ಅವ್ರೆ, ನಿನ್ನ ರೆಡಿಯಾಗಿ ಬರ್ತೀಯ ಇಲ್ಲ ಹಂಗೆ ಪಾಯಿಂಟ್ ಬಿಸಾಕ್ಬಿಡ್ಲಾ? ಒಳ್ಳೆ ಮಾತು ಬಗ್ಗದಲ್ಲ ಹೆಣ್ಮಕ್ಳು. ಆಯ್ತು ಬಿಡಿ, ನೀವ್ ಯಾಕೆ ಹಂಗ್ ಕೋಪ ಮಾಡ್ಕೊಂತೀರಾ? ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಬನ್ನಿ. ಗುಡ್ ಡೇ ಬಿಸ್ಕೆಟ್ ಗೋ. ನೀವೊಬ್ರು ಬನ್ನಿ. ಒಳ್ಳೆ ಮಾತು ಹೇಳಿದ್ರೆ ಕೇಳೋದೇ ಇಲ್ಲ, ಬೈದೇ ಹೇಳ್ಬೇಕು. ಪಾಪ ಪೆದ್ದ ಹುಡುಗಿ, ಬೈದ್ಬಿಟ್ಟೆ ಸುಮ್ಮನೆ.
ಫೋನ್ ಪಾಪುಡಿನ ಕಳಿಸ್ದೆ, ನಾನೇ ಹೋಗ್ಬೇಕಾಗಿತ್ತು ರೆಡಿ ಮಾಡೋದಕ್ಕೆ. ಬೈದಿದ್ದೆಲ್ಲ ಹಂಗೆ ಊಫಿ ಮಾಡ್ಬೋದಾಗಿತ್ತು. ಇವಾಗ ರಾತ್ರಿ ಕಾಯತ್ತೆ ನನಗೆ ಮಾಂಜ. ಇವತ್ತೊಬ್ರು ಕ್ಲೈಂಟ್ ಅನ್ನ ನೋಡೋದಕ್ ಹೋಗಿದ್ದೆ. ಅವರು ನಾರ್ತ್ ಇಂಡಿಯಾದವರು. ನಿಮ್ ಬಗ್ಗೆ, ನಿಮ್ ಡಾನ್ಸ್ ಬಗ್ಗೆ, ನಿಮ್ ಸೌಂದರ್ಯದ ಬಗ್ಗೆ ಎಲ್ಲಾ ಹೇಳ್ದೆ. ಅವ್ರನ್ನ ಆದಷ್ಟು ಬೇಗ ನೋಡ್ಬೇಕು ಅಂತ ಅನಿಸ್ತಿದೆ. ಅವ್ರ ಅಭಿಮಾನಿ ಆಗೋಗಿದೀವಿ ಅಂತ ಹೇಳಿ ನೋಡಿ ಏನ್ ಕೊಟ್ಟು ಕಳ್ಸಿದಾರೆ ನೋಡಿ ನೋಡಿ ನೋಡಿ. ಬರೀ ಸ್ವೀಟ್ ತಿಂದ್ರೆ ಬಾಯಿ ಕಟ್ಬಿಡುತ್ತೆ ಅಂತ ನಾನ್ ಪಾನಿಪುರಿ ತಂದಿದ್ದೀನಿ, ನಿಮ್ ಫೇವ್ರೆಟ್. Finally. You're gonna kill yourself. Don't ruin the mask. Dick. That's not good.
Good. All right, back to lab.